ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ತಾಲೂಕು ಕಲ್ಯಾಣಾಧಿಕಾರಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, ಅಲ್ಲಿ ಮಾರ್ಚ್ 2ಕ್ಕೆ ಎಕ್ಸಾಮ್ ನಡೀತಾ ಇದೆ, ನಿರ್ದಿಷ್ಟ ಪತ್ರಿಕೆ. ಅದಕ್ಕೆ ಉಪಯೋಗ ಆಗಲಿ ಅಂತ 10 ಮಾದರಿ ಆನ್ಲೈನ್ ಟೆಸ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಈಗಾಗಲೇ ಮುಂಚೆ 6 ಟೆಸ್ಟನ್ನು ಕೊಟ್ಟಿದ್ವಿ. ಇವತ್ತು 9ನೇ ತಾರೀಕು 7ನೇ ಟೆಸ್ಟ್ ಅನ್ನ ಕೊಡ್ತಿದ್ದೀವಿ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಕೇಂದ್ರ ಸರ್ಕಾರದ ಯೋಜನೆಯನ್ನ ಮೊನ್ನೆ ಪರೀಕ್ಷೆಯಲ್ಲಿ ಕೇಳಿದ್ರು. ಅದಕ್ಕೆ ಹೆಲ್ಪ್ ಆಗಲಿ ತಿಳ್ಕೊಂಡು 100 ಅಂಕಗಳ ಒಂದು ಟೆಸ್ಟ್ ಅನ್ನ ಕೊಡ್ತಾ ಇದೀವಿ. ಈ ಒಂದು ಟೆಸ್ಟ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಇದ್ದು ಮತ್ತು ನೀವು ಇದನ್ನ ಬೈ ಮಾಡ್ಬೇಕಿದ್ರೆ 900 ರುಪೀಸ್ ಇರುತ್ತೆ. 10 ಟೆಸ್ಟ್ ಅನ್ನ ಕೊಡ್ತೀವಿ ಮತ್ತು ಎಲ್ಲಾ ಟೆಸ್ಟ್ ಗೆ ಎಕ್ಸ್ಪ್ಲನೇಷನ್ ಇರುವಂತ PDF ನಿಮಗೆ ಸಿಗುತ್ತೆ. ನೀವು ಈ ಟೆಸ್ಟ್ ಅನ್ನ ಎಷ್ಟು ಬೇಕಾದಷ್ಟು ಸಾರಿ ಏನ್ ಮಾಡಬಹುದು ಅಂದ್ರೆ ಅಟೆಂಡ್ ಮಾಡಬಹುದು. 10 ಫುಲ್ ಲೆಂತ್ ಟೆಸ್ಟ್ಗಳು. ಈ 10 ಫುಲ್ ಲೆಂತ್ ಟೆಸ್ಟ್ ಅಲ್ಲಿ ಇವತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಒಂದು ಟೆಸ್ಟ್ ಇತ್ತು. ಈಗಾಗಲೇ HK ದವರಿಗೆ ಕಲ್ಯಾಣ ಕರ್ನಾಟಕದವರಿಗೆ ಲೈವ್ ಆನ್ಲೈನ್ ಕ್ಲಾಸಸ್ ಸಹಿತ ಸ್ಟಾರ್ಟ್ ಮಾಡಿರುವಂತದ್ದು. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಮತ್ತು ಎಲ್ಲ 15 ಚಾಪ್ಟರ್ಗಳ ನೋಟ್ಸ್ ಮತ್ತು ಟೆಸ್ಟ್ ಸೀರೀಸ್ ಅನ್ನು ಕೊಡ್ತೀವಿ. ಮತ್ತು ಇವತ್ತು 1ನೇ ಟೆಸ್ಟ್ ಫೆಬ್ರವರಿ 9, ನೆಕ್ಸ್ಟ್ ಫೆಬ್ರವರಿ 16, ಫೆಬ್ರವರಿ 22, ಫೆಬ್ರವರಿ 28 ಈ 4 ನ್ಯೂ ಟೆಸ್ಟ್ ಅನ್ನ ಕೊಡ್ತೀವಿ. ಇದ್ರ PDF ಸಿಗುತ್ತೆ, ಎಕ್ಸ್ಪ್ಲನೇಷನ್ ಮಾಡಿದ್ದು ಇರುತ್ತೆ. ಮತ್ತೆ ನೀವು ಟೆಸ್ಟ್ ಅಟೆಂಡ್ ಮಾಡುವಾಗಲೇ ನೋಡಿ, ಹಿಂದಿನ 600 ಪ್ರಶ್ನೆಗಳು ಮತ್ತು ಹೊಸ 400 ಪ್ರಶ್ನೆಗಳು ಎಲ್ಲ ಕೂಡ ನಿಮಗೆ 900 ರುಪೀಸ್ ಅಲ್ಲಿ ಸಿಗ್ತಿರುವಂತದ್ದು. ನೋಡಿ ಯಾವ ರೀತಿ ಟೆಸ್ಟ್ ಅನ್ನ ಇತ್ತು ನೋಡಿ. ಕ್ವಶನ್ ನೋಡಬಹುದು ಇಲ್ಲಿ, PM ಯಶಸ್ವಿ ಯೋಜನೆ ನೀಡುವ ಸ್ಕಾಲರ್ಶಿಪ್ ಕುರಿತು ಯಾವುದು ತಪ್ಪಾಗಿದೆ ನೋಡಿ. ಡಿಪ್ಲೊಮಾ ಕಲಿಯವರಿಗೆ 5,000 ರೂಪಾಯಿ, BA BCom BSc MA MCom ದವರಿಗೆ 8,000, MEd M ಫಾರ್ಮಾ B ಫಾರ್ಮಾ ನರ್ಸಿಂಗ್ ಹೋಟೆಲ್ ಮ್ಯಾನೇಜ್ಮೆಂಟ್ 13,000 ರೂಪಾಯಿ, CA LLB MPhil PhD ಅಲೈಡ್ ಸೈನ್ಸ್ ಮ್ಯಾನೇಜ್ಮೆಂಟ್ ಮತ್ತು ಹೆಲಿಕಾಪ್ಟರ್ ಪೈಲಟ್ ಗೆ ಸಂಬಂಧಿಸಿದಂತೆ 25,000 ರೂಪಾಯಿ. ಇದರಲ್ಲಿ ಯಾವುದು ತಪ್ಪಾಗಿದೆ ಎತ್ತಿಕೊಂಡು ಕೇಳಿದ್ರು. ಇದಕ್ಕೆ ಸರಿಯಾದ ಉತ್ತರ ಲಾಸ್ಟ್ ಆಪ್ಷನ್ CA LLB ಅನ್ನುವಂಥದ್ದು. ಅದು ಕೇವಲ 20,000 ರೂಪಾಯಿ ಕೊಡುವಂಥದ್ದು. ಇದಕ್ಕೆ ನೀವು ಟೆಸ್ಟ್ ಅಟೆಂಡ್ ಮಾಡುವಾಗಲೇ ಎಕ್ಸ್ಪ್ಲನೇಷನ್ ಬರುತ್ತೆ. ಯಾವ ರೀತಿ ಬರುತ್ತೆ ಅಂತಂದ್ರೆ ಅದು ಈ ರೀತಿ ಬರುತ್ತೆ. PM ಯಶಸ್ವಿ ಯೋಜನೆ ನೀಡುವ ಸ್ಕಾಲರ್ಶಿಪ್ ಕುರಿತು ಯಾವುದು ತಪ್ಪಾಗಿದೆ ಅಂದಾಗ ಅದು 4th ಒಂದು ತಪ್ಪಾಗಿರುವಂಥದ್ದು. ಅಲ್ಲಿ 4 ಗ್ರೂಪ್ ಅನ್ನ ಮಾಡಿ ಅಮೌಂಟ್ ಅನ್ನು ಕೊಡ್ತಾರೆ. ಗ್ರೂಪ್ 1 ದವರಿಗೆ ಇಲ್ಲಿ ಏನದಾವಲ್ಲ, ಇಲ್ಲಿ ಗ್ರೂಪ್ 1 ದವರಿಗೆ ಒಂದು ಲಾಸ್ಟ್ 25,000 ಕೊಟ್ಟರು, ಅದು 20,000 ಆಗಬೇಕು. ಇನ್ನು ಗ್ರೂಪ್ 2 ದವರಿಗೆ M ಫಾರ್ಮಾ B ಫಾರ್ಮಾ MEd ಮಾಡೋರಿಗೆ 13,000. ಇನ್ನು ಗ್ರೂಪ್ 3 8,000 BA BCom BSc ಮಾಡುವಂತವ್ರಿಗೆಲ್ಲ. ಇನ್ನು ಗ್ರೂಪ್ 4 5,000 ಇದು ಮೆಟ್ರಿಕ್ ನಂತರ PUC ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು IT ಆಗಿರ್ಬೋದು ಅವ್ರಿಗೆ ಕೊಡುವಂತ ಈ ರೀತಿ ಎಕ್ಸ್ಪ್ಲೇನ್ ಬರುತ್ತೆ. ನಿಮಗೆ ಇದು ಯೂಸ್ ಆಗುತ್ತೆ. ಇನ್ನು ಮೊನ್ನೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನೋಡ್ರಿ, ಫ್ರೀ ಶಿಪ್ ಕಾರ್ಡ್ ಬಗ್ಗೆ. ಫ್ರೀ ಶಿಪ್ ಕಾರ್ಡ್ ಕುರಿತು ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ನೋಡ್ರಿ, 2021ರಿಂದ ಈ ಯೋಜನೆ ಎಲ್ಲ ಅರ್ಹ ವಿದ್ಯಾರ್ಥಿಗಳು ಶುಲ್ಕ ಪಾವತಿಸದೆ ತಮ್ಮ ಕೋರ್ಸ್ಗೆ ಪ್ರವೇಶ ಪಡೆಯಬಹುದು. ಫ್ರೀ ಶಿಪ್ ಕಾರ್ಡ್ 1 ವರ್ಷಗಳವರೆಗೆ ಮಾನ್ಯತೆ ಹೊಂದಿರುತ್ತದೆ. ಅರ್ಜಿದಾರರು ತಮ್ಮ ರಾಜ್ಯ ಅಥವಾ ಕೇಂದ್ರ ಪ್ರದೇಶ ಸಂಬಂಧಿಸಿದಂತೆ ನಿರ್ದಿಷ್ಟಪಡಿಸಿದ OBC EBC DNT ವಿದ್ಯಾರ್ಥಿಗಳಿಗೆ ಇದನ್ನ ನೀಡಲಾಗುವುದು. ಅಂದ್ರೆ ಯಾರೇ ಅಭ್ಯರ್ಥಿ ಒಂದು ಶುಲ್ಕವನ್ನ ಪಾವತಿಸಿ ತಮಗೆ ಇಷ್ಟವಾದಂತ ಕೋರ್ಸ್ ಅನ್ನ ಪಡೆಯುವಂತದ್ದೇ ಅದು ಫ್ರೀ ಶಿಪ್ ಕಾರ್ಡ್. ಈ ಯೋಜನೆ 1 ಹುಡುಗ ಮತ್ತು ಒಬ್ಬಳು ಹುಡುಗಿಗೆ ಅನ್ವಯಿಸುತ್ತದೆ ಅಂತ ಕೊಟ್ಟರು. ಅದು 4th one ತಪ್ಪಾಗಿರುವಂತದ್ದು ಕೇಳಿದ್ರು. ಅದು ಇಬ್ಬರು ಹುಡುಗರು ಅಥವಾ ಹುಡುಗಿಯರಿಗೆ ಯಾವುದೇ ನಿರ್ಬಂಧ ಇಲ್ಲ ಅನ್ನುವಂಥದ್ದು ಇರುತ್ತೆ. ವಿವರಣೆ ಬರುತ್ತೆ ನಿಮಗೆ ಏನ್ ಬರುತ್ತೆ ಅಂತಂದ್ರೆ, ಈ ಯೋಜನೆ ಒಂದು ಕುಟುಂಬದಲ್ಲಿ ಇಬ್ಬರು ಹುಡುಗರಿಗೆ ಅನ್ವಯಿಸುತ್ತದೆ, ಹುಡುಗಿಯರಿಗೆ ಯಾವುದೇ ನಿಯಮ ಅನ್ವಯಿಸುವುದಿಲ್ಲ. ಇನ್ನು ಫ್ರೀ ಶಿಪ್ ಕಾರ್ಡ್ ಅಂದ್ರೆ ಏನು? ಫ್ರೀ ಶಿಪ್ ಕಾರ್ಡ್ ಅಂದ್ರೆ ಏನು? ಇದು ನಿಮ್ಮ ಮೊನ್ನೆ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಕರೆಕ್ಟ್ ಆನ್ಸರು, ಬೋಧನಾ ಶುಲ್ಕ ಮತ್ತು ಹಾಸ್ಟೆಲ್ ಶುಲ್ಕವನ್ನ ಪೂರ್ವ ಪಾವತಿ ಮಾಡದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಹವಾಗಿರುವ ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ರಾಜ್ಯ ಸರ್ಕಾರದಿಂದ ನೀಡಲಾಗುವಂತ ಒಂದು ಕಾರ್ಡ್ ಫ್ರೀ ಶಿಪ್ ಕಾರ್ಡ್. ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಬರುವಂತದ್ದು, ಶುಲ್ಕ ಪಾವತಿಸಲು ವಿಳಂಬವಾಗುವ ಏಕೈಕ ಕಾರಣಕ್ಕೆ ಯಾವುದೇ ವಿದ್ಯಾರ್ಥಿ ತಾನು ಇಚ್ಛಿಸಿದ ಕೋರ್ಸ್ ಅನ್ನ ಪ್ರವೇಶ ಪಡೆಯದೆ ಇರುವಂತಾಗುವ ಪರಿಸ್ಥಿತಿಯನ್ನು ತಪ್ಪಿಸಲು ಫ್ರೀ ಶಿಪ್ ಕಾರ್ಡ್ ಅನ್ನು ಅನುಷ್ಠಾನಗೊಳಿಸಲಾಗಿರುವಂತದ್ದು. ಇದರ ಅವಧಿ 1 ವರ್ಷ ಇರುತ್ತೆ. ಆದ್ರೂ ಸಹಿತ ವಿದ್ಯಾರ್ಥಿ ಕೋರ್ಸ್ ಅನ್ನ ಬದಲಾಯಿಸಲು ಇಚ್ಛಿಸಿದ್ರು ಸಹಿತ ಅದಕ್ಕೆ ಅವಕಾಶ ನೀಡುವಂತದ್ದು. ಇದು ಫ್ರೀ ಶಿಪ್ ಕಾರ್ಡ್ ಬಗ್ಗೆ. ಇನ್ ನೆಕ್ಸ್ಟ್ ಬಂದು, ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆ ಅಡಿ ಕರ್ನಾಟಕಕ್ಕೆ ಹಾಸ್ಟೆಲ್ಗಳನ್ನ ಮಂಜೂರು ಮಾಡಿದೆ. ನೋಡಿ, ಇದು ಕರೆಕ್ಟ್ ಆನ್ಸರು A ಮತ್ತು B ಕರೆಕ್ಟ್. PM ಅಜಯ್ ಯೋಜನೆ ಮತ್ತು PM ಯಶಸ್ವಿ ಯೋಜನೆ ಪ್ರಕಾರ ಮಾತ್ರ ಒಂದು ಹಾಸ್ಟೆಲ್ಗಳನ್ನ ಮಂಜೂರು ಮಾಡಿರುವಂತದ್ದು. ಲಾಸ್ಟ್ ಆಪ್ಷನ್ ತಪ್ಪದು, ಪ್ರಧಾನ ಮಂತ್ರಿ ದಕ್ಷತಾ और ಕುಶಲತಾ ಸಂಪನ್ನ ಹಿತಗ್ರಾಹಿ ಯೋಜನೆ, ಅದು ರಾಂಗ್. ಕೇವಲ
2 ಹೇಳಿಕೆಗಳು ಮಾತ್ರ ಸರಿಯಾಗಿರುವಂತದ್ದು. ಅಂದ್ರೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡುತ್ತೆ. PM ಅಜಯ್ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಕಳೆದ 4 ವರ್ಷಗಳಲ್ಲಿ 15 ಹಾಸ್ಟೆಲ್ ಮಂಜೂರಾಗಿರುವಂತದ್ದು. ಇನ್ನು PM ಯಶಸ್ವಿ ಯೋಜನೆಯಲ್ಲಿ 5 ಹಾಸ್ಟೆಲ್ಗಳು ಮಂಜೂರು ಆಗಿರುವಂತದ್ದು. ಇನ್ನು ಕುಶಲಕರ್ಮಿಗಳ ಪಾದರಕ್ಷೆ ತಯಾರಿಕೆ, ಚರ್ಮ ವಸ್ತುಗಳ ತಯಾರಿಕೆ ಕೌಶಲ್ಯವನ್ನು ಹೆಚ್ಚಿಸಲು ತರಬೇತಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿರುವಂತಹ ಸಂಸ್ಥೆ ಯಾವುದು? ಕುಶಲಕರ್ಮಿಗಳಿಗೆ ಪಾದರಕ್ಷೆ, ಚರ್ಮದ ಉತ್ಪನ್ನ ತಯಾರಿಸಲಿಕ್ಕೆ ಬೆಲ್ಟ್ ಆಗಿರ್ಬೋದು, ಆಮೇಲೆ ಪಾದರಕ್ಷೆ ಆಗಿರ್ಬೋದು, ಬೂಟ್ಗಳು ಆಗಿರ್ಬೋದು, ನೋಡ್ರಿ ಶೂಗಳಾಗಿರ್ಬೋದು. ಬೋವಿ ನಿಗಮ, ಅಲೆಮಾರಿ ಅರೆವಲೆಮಾರಿ ನಿಗಮ, ಲಿಡ್ಕರ್, MSIL. ಕರೆಕ್ಟ್ ಆನ್ಸರ್ ಲಿಡ್ಕರ್. ನೋಡ್ರಿ ಕುಶಲಕರ್ಮಿಗಳಿಗೆ ಬಾಬು ಜಗಜೀವನ್ ರಾಮ್ ಶರ್ಮಾ ಕೈಗಾರಿಕಾ ಅಭಿವೃದ್ಧಿ ನಿಗಮದ ವತಿಯಿಂದ ಅಪ್ಪಟ ಚರ್ಮ ವಸ್ತುಗಳಿಂದ ಮಾಡಿರುವಂತಹ ಪಾದರಕ್ಷೆ, ಶೂ, ವ್ಯಾನಿಟಿ ಬ್ಯಾಗ್, ಬೆಲ್ ಮುಂತಾದವುಗಳನ್ನ ಒಂದು ತಯಾರಿಸಿ ಮಾರಾಟ ಮಾಡಲಿಕ್ಕೆ ಲಿಡ್ಕರ್ ಸಂಸ್ಥೆ ಒಂದು ತರಬೇತಿ ಕಾರ್ಯಕ್ರಮ ಅನುಷ್ಠಾನಗೊಳಿಸುವಂತದ್ದು. ಫ್ರೀ ಶಿಪ್ಗಳಾಗಲೇ ಹೇಳಿದ್ನ. ನಮಸ್ತೆ ಯೋಜನೆ ನೋಡ್ರಿ. ನಮಸ್ತೆ ಯೋಜನೆ ಏನನ್ನು ಸಾಧಿಸುವ ಗುರಿಯನ್ನ ಹೊಂದಿದೆ? ಇದು ವಿಶೇಷವಾಗಿ ನೈರ್ಮಲ್ಯ ಕಾರ್ಮಿಕರ ಸುರಕ್ಷತೆ, ಗಣತಿ ಮತ್ತು ಜೀವನೋಪಾಯವನ್ನು ಹೆಚ್ಚಿಸಲಿಕ್ಕೆ ಇರುವಂತಹ ಯೋಜನೆ ಅದು ನಮಸ್ತೆ. ಸಫಾಯಿ ಕರ್ಮಚಾರಿಗಳಿಗೆ ಗಣತಿಯನ್ನು ಒದಗಿಸುವ ಮತ್ತು ಅವರನ್ನ ಸಾಮಾಜಿಕ ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಒಂದು ನಗರ ವಸತಿ ಮತ್ತು ವ್ಯವಹಾರಗಳ ಸಚಿವಾಲಯ ಸೇರಿ ಯಾಂತ್ರಿಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆಗಾಗಿ ರಾಷ್ಟ್ರೀಯ ಕಾರ್ಯ ಅನ್ನುವಂಥ ಯೋಜನೆಯನ್ನ ರೂಪಿಸಿರುವಂತದ್ದು. ಪ್ರಸ್ತುತ 4800ಕ್ಕಿಂತ ನಗರ ಸಂಸ್ಥೆಗಳಲ್ಲಿ ಇದು ಅನುಷ್ಠಾನಗೊಂಡಿರುವಂತದ್ದು. ನಮಸ್ತೆ ಯೋಜನೆಗೆ ಎಷ್ಟು ಬಜೆಟ್ ನ ಇಟ್ಟಿದ್ದು? 5 ವರ್ಷಕ್ಕೆ ಸಂಬಂಧಪಟ್ಟಂತೆ 349.73 ಕೋಟಿ ರೂಪಾಯಿಗಳನ್ನ ಇಟ್ಟಿರುವಂತದ್ದು. 349 ಕೋಟಿ ರೂಪಾಯಿನ ಇಟ್ಟಿರುವಂತದ್ದು. ಇದು ವಿಶೇಷವಾಗಿ ಒಂದು ನೈರ್ಮಲ್ಯ ಕಾರ್ಮಿಕರು ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಶುಚಿಗೊಳಿಸುವ ಕಾರ್ಯಾಚರಣೆ ಅಪಾಯಕಾರಿ ಕೆಲಸದಲ್ಲಿ ಕೈಯಾರೆ ತೊಡಗಿಕೊಳ್ಳಬೇಕಾಗಿಲ್ಲ ಅಂತ ಅವರಿಗೆ ಯಾಂತ್ರೀಕೃತವಾಗಿರುವಂತಹ ಒಂದು ವ್ಯಾನ್ ಗಳನ್ನ ಕೊಡುವಂತ ಉದ್ದೇಶವನ್ನು ಹೊಂದಿರುವಂತದ್ದು. ಇದಕ್ಕೆ 5 ವರ್ಷದ ಅವಧಿಗೆ 349 ಕೋಟಿ ರೂಪಾಯಿ ಇಟ್ಟಿರುವಂತದ್ದು. ನಮಸ್ತೆ ಯೋಜನೆ ಅಂದ್ರೆ ಏನು? ನಮಸ್ತೆ ಯೋಜನೆ ಅಂದ್ರೆ ವಿಶೇಷವಾಗಿ ಆಪ್ಷನ್ 2 ಕರೆಕ್ಟ್ ನೋಡ್ರಿ. ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅನ್ನು ನಿರ್ಮೂಲನೆ ಮಾಡುವ ಮತ್ತು ನೈರ್ಮಲ್ಯ ಕಾರ್ಮಿಕರ ಸುರಕ್ಷತೆಯನ್ನು ಉತ್ತೇಜಿಸಲಿಕ್ಕೆ ಯೋಜನೆ ಇರುವಂತದ್ದು. ನಮಸ್ತೆ ಯೋಜನೆ ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆ ಮತ್ತು ವಸತಿ ನಗರಗಳ ಸಚಿವಾಲಯ ಎರಡೂ ಇಲಾಖೆಗಳು ಜಂಟಿಯಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿರುವಂತದ್ದು. ಕೈಯಿಂದ ಶುಚಿಗುಂಡಿಗಳನ್ನ ಸ್ವಚ್ಛ ಮಾಡುವಂತದ್ದು, ಮಲವನ್ನ ಎತ್ತುವಂತದ್ದು, ಚರಂಡಿಗಳನ್ನ ಸ್ವಚ್ಛ ಮಾಡುವಂತದ್ದನ್ನ ತೊಡೆದು ಹಾಕ್ಲಿಕ್ಕೆ ಈ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. 349 ಕೋಟಿ ರೂಪಾಯಿಗಳನ್ನು ಇಟ್ಟಿರುವಂತದ್ದು. ಇನ್ನ ಪ್ರಧಾನ ಮಂತ್ರಿ ಕೌಶಲ್ಯ ಕೇಂದ್ರ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ತಪ್ಪಾಗಿರೋದನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1 ರಾಂಗ್ ಇರುವಂತದ್ದು, ಆಪ್ಷನ್ 2 ಸರಿ ಇರುವಂತದ್ದು. ದೇಶದಲ್ಲಿ ಕಳೆದ 3 ವರ್ಷಗಳಲ್ಲಿ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಲ್ಲಿ 2.71 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿರುವಂತದ್ದು. ವಿಶೇಷವಾಗಿ ಇನ್ನ ಬಾಬು ಜಗಜೀವನ್ ರಾಮ್ ಛತ್ರವಾಸಿ ಯೋಜನೆ ಪ್ರಾಥಮಿಕ ಉದ್ದೇಶ. ಇದಕ್ಕೆ ಕರೆಕ್ಟ್ ಆನ್ಸರು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳ ನಿರ್ಮಾಣ ಮತ್ತು ವಿಸ್ತರಣೆಗೆ ಕೇಂದ್ರದ ನೆರವು ನೀಡುವಂಥದ್ದು. ಇದರ ಉದ್ದೇಶ ಬಾಬು ಜಗಜೀವನ್ ರಾಮ್ ಛತ್ರವಾಸಿ ಯೋಜನಾ. ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆ ಇದರ ನ್ಯೂಡಲ್ ಏಜೆನ್ಸಿ. ಖಾಸಗಿ ವಲಯ, ರಾಜ್ಯ ಸರ್ಕಾರ, ಕೇಂದ್ರಾಡಳಿತ ಪ್ರದೇಶ, ವಿಶ್ವವಿದ್ಯಾಲಯ, ಸರ್ಕಾರೇತರ ಸಂಸ್ಥೆ, ಡೀಮ್ ವಿಶ್ವವಿದ್ಯಾಲಯಗಳಿಗೆ ಒಂದು ಕೇಂದ್ರ ಪ್ರಾಯೋಜಕ ಯೋಜನೆಯಲ್ಲಿ ಒಂದು ಹಾಸ್ಟೆಲ್ಗಳನ್ನು ನಿರ್ಮಿಸುವಂತ ಗುರಿಯನ್ನ ಹೊಂದಿರುವಂತದ್ದು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ. ಇನ್ನು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ UPSC ಇತರೆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿಗೆ ಒದಗಿಸುವ ಕೇಂದ್ರದ ಹೆಸರು ನೋಡ್ರಿ. SC/ST ಅವ್ರಿಗೆ ಏನು UPSC ಟ್ರೈನಿಂಗ್ ಕೊಡ್ತಾರಲ್ಲ ಅದಕ್ಕೆ ಹೆಸರು ಏನಿಟ್ಟಾರು ವಿಶೇಷವಾಗಿ? ಇದಕ್ಕೆ ಕರೆಕ್ಟ್ ಆನ್ಸರ್ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ. ನೋಡ್ರಿ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ. ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂತದ್ದು. ಇದು ವಿಶೇಷವಾಗಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಶಿಷ್ಯ ವೇತನ ತರಬೇತಿನ ನೀಡಿರುವಂತಹ ಒಂದು ಸಂಸ್ಥೆ ಅನ್ನುವಂತ ಹೆಸರಿಂದ ನಾವು ಕರಿತೀವಿ. 2015-16ರಿಂದ 810 ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಹಾಗೂ 6000ಕ್ಕೂ ಹೆಚ್ಚು ಅಧಿಕ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳು ಇದರ ಲಾಭವನ್ನ ಪಡೆದಿರುವಂತದ್ದು. ಇನ್ನು ಸ್ಮೈಲ್ ಯೋಜನೆ ನೋಡ್ರಿ. ಸ್ಮೈಲ್ ಯೋಜನೆಗೆ ಸಂಬಂಧಿಸಿದಂತೆ ಜೀವನೋಪಾಯ ಮತ್ತು ಉದ್ಯಮಕ್ಕಾಗಿ ಅಂಚಿನಲ್ಲಿರುವ ವ್ಯಕ್ತಿಗೆ ಬೆಂಬಲ ಅನ್ನುವಂತ ಯೋಜನೆಯನ್ನ ರೂಪಿಸಿರುವಂತವ್ರು ಯಾರು ಅಂತ ಕೇಳ್ಯಾರು. ಸ್ಮೈಲ್ ಯೋಜನೆ ಇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ನೋಡ್ರಿ ಸ್ಮೈಲ್ ಯೋಜನೆ
ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವ ಸ್ಮೈಲ್ ಅನ್ನುವಂತ ಯೋಜನೆ ರೂಪಿಸಿರುವಂತದ್ದು. ಇದು 2 ಉದ್ದೇಶ ಇಟ್ಟುಕೊಂಡಿರುವಂತದ್ದು. ಒಂದನೇದು ಒಂದು ಭಿಕ್ಷುಕರ ಕಲ್ಯಾಣ ಕ್ರಮಗಳು, ಅಂದ್ರೆ ಭಿಕ್ಷುಕರು ಭಿಕ್ಷೆಯನ್ನ ಬೇಡದೆ ಅವರಿಗೆ ಒಂದು ವಿಶೇಷ ಪುನರ್ವಸತಿಯನ್ನು ಒದಗಿಸುವಂತದ್ದು. ಇನ್ನೊಂದು ತೃತೀಯ ಲಿಂಗಿಗಳಿಗೆ ಒಂದು ಬೆಂಬಲವನ್ನು ಸೂಚಿಸುವಂತದ್ದು. ಅವರಿಗೆ ವೈದ್ಯಕೀಯ ಸೌಲಭ್ಯ, ಕೌಶಲ್ಯ ಅಭಿವೃದ್ಧಿ, ಪುನರ್ವಸತಿ, ವಿಶೇಷವಾಗಿ 12 ಗರಿಮಾ ಕೇಂದ್ರಗಳನ್ನ ಸ್ಮೈಲ್ ಯೋಜನೆಯಲ್ಲಿ ಪ್ರಾರಂಭ ಮಾಡಿರುವಂತದ್ದು. ಸ್ಮೈಲ್ ಯೋಜನೆ ಕುರಿತು ಕೆಳಗಿನ ಹೇಳಿಕೆ ಪರಿಗಣಿಸಿ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದಂತ ಉತ್ತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಇದರ ಒಂದು ಪ್ರಾಯೋಜಿತ ಯೋಜನೆ. ಇದು ಟ್ರಾನ್ಸ್ಜೆಂಡರ್ ಸಮುದಾಯ ಭಿಕ್ಷಾಟನೆಯಲ್ಲಿ ತೊಡಗಿರುವ ಜನರಿಗೆ ಕಲ್ಯಾಣ ಮತ್ತು ಪುನರ್ವಸತಿಯನ್ನು ಒದಗಿಸುವಂತ 2 ಹೇಳಿಕೆಗಳು ಸರಿಯಾಗಿರುವಂತ ಸ್ಮೈಲ್ ಯೋಜನೆ ಕುರಿತು. ನೋಡಿ, 11ರಿಂದ ಸ್ನಾತಕೋತ್ತರ ಪದವಿ ಕಲಿತಿರುವಂತ ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪೂರ್ಣಗೊಳಿಸಲು ಅನುವು ಮಾಡುವಂತದ್ದು, ವಿದ್ಯಾರ್ಥಿ ವೇತನ ಕೊಡುವಂತದ್ದು, ಗರಿಮಾ ಗೃಹಗಳಲ್ಲಿ ವೈದ್ಯಕೀಯ ಆರೈಕೆಯನ್ನು ಮಾಡುವಂತದ್ದು ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿಗೆ ಸಮಗ್ರ ಪುನರ್ವಸತಿಯನ್ನು ಒದಗಿಸುವಂತದ್ದು. ಇನ್ನ ಆಗಸ್ಟ್ 22ರಂದು ಸ್ಮೈಲ್ 75 ಅನ್ನುವಂತ ಉಪಕ್ರಮವನ್ನು ಪ್ರಾರಂಭಿಸಿತ್ತು. ಇದರ ಉದ್ದೇಶ ಏನು ಅಂತ ಯಾರು ಇದು ಕರೆಕ್ಟ್ ಆನ್ಸರು. ನಗರಗಳು, ಪಟ್ಟಣಗಳು ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಭಿಕ್ಷಾಟನೆಯನ್ನ ಮುಕ್ತಗೊಳಿಸುವಂತದ್ದು, ಅವರಿಗೆ ಪುನರ್ವಸತಿಯನ್ನು ಕೊಡಿಸುವಂತದ್ದು. ವಿಶೇಷವಾಗಿ ಇನ್ನ PM ಅಜಯ್ ಕುರಿತು ನೋಡ್ರಿ, ಪ್ರಧಾನ ಮಂತ್ರಿ ಅನುಸೂಚಿತ ಜಾತಿ ಅಭಿವೃದ್ಧಿ ಯೋಜನೆ. ಇವನ್ ಬಿಡಿಸಿ ಅಥವಾ ವಿಸ್ತರಿಸಿ ಬರೀಲಿಕ್ಕೆ ಹೇಳ್ಬೋದು, ಅದಕ್ಕೆ ನೋಡ್ಕೋಬೇಕು ನೀವು. ಸ್ಮೈಲ್ ಅಂದ್ರೆ ಏನ, ನಮಸ್ತೆ ಅಂದ್ರೆ ಏನ, PM ಅಜಯ್ ಅಂದ್ರೆ ಏನ, ಶ್ರೇಷ್ಠ ಅಂದ್ರೆ ಏನ, ಶ್ರೇಯಸ್ ಅಂದ್ರೆ ಏನ, PM ಯಶಸ್ವಿ ಅಂದ್ರೆ ಏನ, ಇವೆಲ್ಲ ಕೇಳ್ತಿರ್ತಾರೆ. PM ಅಜಯ್ ನೋಡಿ, ಅನುಸೂಚಿತ ಜಾತಿ ಅಭಿವೃದ್ಧಿ ಯೋಜನಾ ಯಾವುದರಲ್ಲಿ ವಿಲೀನಗೊಳಿಸ್ಯಾರ ಹೊತ್ಕೊಂಡು ಕೇಳ್ಯಾರು. ಪರಿಶಿಷ್ಟ ಜಾತಿಗಳಿಗೆ ವಿಶೇಷ ಕೇಂದ್ರ ನೆರವು ಉಪಯೋಜನೆ, ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆ, ಬಾಬು ಜಗಜೀವನ್ ರಾಮ್ ಛತ್ರವಾಸ್ ಯೋಜನೆ. ಮೇಲಿನ 3 ಕರೆಕ್ಟ್. 3 ಯೋಜನೆಗಳಲ್ಲಿ ಒಂದು ವಿಲೀನಗೊಳಿಸಿ 2021-22 ಅಲ್ಲಿ PM ಅಜಯ್ ಅನ್ನುವಂತ ಯೋಜನೆಯನ್ನು ಪ್ರಾರಂಭ ಮಾಡಿರುವಂತ. ಇನ್ನ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಮುಖ್ಯ ಉದ್ದೇಶ, PM ವಿಶ್ವಕರ್ಮ ಯೋಜನೆ ಮುಖ್ಯ ಉದ್ದೇಶ ಕೇಳಿದ್ರು, ಎಲ್ಲ ಕರೆಕ್ಟ್ ಅಂತ. ಕುಶಲಕರ್ಮಿಗಳಿಗೆ ಕೌಶಲ್ಯ ನವೀಕರಿಸಲು ಸಹಾಯ, ಸಾಂಪ್ರದಾಯಿಕ ಕೌಶಲ್ಯಗಳಲ್ಲಿ ಆಧುನಿಕ ತಂತ್ರಜ್ಞಾನ ನಾವೀನ್ಯತೆ ಬಳಕೆಯನ್ನು ಉತ್ತೇಜಿಸುವಂತದ್ದು, ಕುಶಲಕರ್ಮಿಗಳಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವಂತದ್ದು PM ವಿಶ್ವಕರ್ಮ ಯೋಜನೆ. ಇಲ್ಲಿ ಎಕ್ಸ್ಪ್ಲೇನ್ ಅಲ್ಲಿ ಐತಿಲೆ. ಇದನ್ನ ಜಾರಿ ಮಾಡುವಂತದ್ದು ಇಲಾಖೆ ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮಗಳ ಸಚಿವಾಲಯ. ಅವ್ರು ತೆಗೆದುಕೊಂಡಂತ ಒಂದು ಹಣಕ್ಕೆ 5% ಬಡ್ಡಿ ದರದಲ್ಲಿ 3 ಲಕ್ಷದವರೆಗೆ ಯಾವುದೇ ಮೇಲಾಧಾರ ರಹಿತ ಸಾಲವನ್ನು ಕೊಡುವಂತ. 2023ರಿಂದ 28ರ ಅವಧಿಯವರೆಗೆ 13,000 ಕೋಟಿ ರೂಪಾಯಿನ ಇಟ್ಟಿರುವಂತದ್ದು. ಪ್ರತಿ ವರ್ಷ ಸೆಪ್ಟೆಂಬರ್ 17 ವಿಶ್ವಕರ್ಮ ದಿನ. ಆ ದಿನವೇ 2023ರಲ್ಲಿ ಪ್ರಧಾನಮಂತ್ರಿಗಳು ಈ ಯೋಜನೆ ಉದ್ಘಾಟನೆ ಮಾಡಿದ್ರು. PM ವಿಶ್ವಕರ್ಮ ಯೋಜನೆ ಆರಂಭವಾದ ವರ್ಷ ನೋಡಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಸೆಪ್ಟೆಂಬರ್ 13 ಅಂತ ಹೇಳಿದ್ವಿ. ಅದಕ್ಕೆ ಕರೆಕ್ಟ್ ಆನ್ಸರ್ 2023 ಸೆಪ್ಟೆಂಬರ್ 17 ಆರಂಭವಾದ ದಿನ. ಕೆಳಗಿನ ಯಾವ ಒಂದು ಯೋಜನೆ PM ವಿಶ್ವಕರ್ಮ ಯೋಜನೆ ಸಂಬಂಧಿಸಲಾರ್ಕ್ಯಾರು? ಕಮ್ಮಾರಿಕೆ, ಮರಗೆಲಸ, ವಿಗ್ರಹ ತಯಾರಕರು, ಪೇಂಟರ್. ಇದಕ್ಕೆ ಸರಿಯಾದಂತ ಉತ್ತರ ಪೇಂಟರ್ಗಳು ಬರಲ್ಲ PM ವಿಶ್ವಕರ್ಮ. ಸುಮಾರು 18ಕ್ಕಿಂತ ಹೆಚ್ಚು ಒಂದು ವೃತ್ತಿ ಕಸುಬುದಾರರು ಇದರಲ್ಲಿ ಬರ್ತಾರೆ, ಆದ್ರೆ ಪೇಂಟರ್ ಬರಲ್ಲ. ಕಮ್ಮಾರಿಕೆ, ಮರಗೆಲಸ, ವಿಗ್ರಹ ತಯಾರಕರು, ಬಡಿಗರು, ಆಮೇಲೆ ದರ್ಜಿಗಳು ಎಲ್ಲರೂ ಬರ್ತಾರೆ. ವಿಶೇಷವಾಗಿ ಇಲ್ಲಿ ಯಾವ್ಯಾವ ಹೊತ್ತಿಗೆ ಕೊಟ್ಟಾರ ವಿವಿಧ ರೀತಿಯ ಆನ್ಸರ್ ಎಕ್ಸ್ಪ್ಲನೇಷನ್ ಅಲ್ಲಿ ವಿವಿಧ ಬಗೆಯ 18 ಸಾಂಪ್ರದಾಯಿಕ ಕುಶಲಕರ್ಮಿಗಳು ಇದರಿಂದ ಲಾಭ ಪಡಿತಾರು. ಮರಗೆಲಸಗಾರರು, ಗಾರೆ ಮಾಡುವಂತವರು, ವಿಗ್ರಹ ತಯಾರಕರು, ಕಲ್ಲು ಒಡೆಯವರು, ಟೈಲರ್ಗಳು, ಅಕ್ಕಸಾಲಿಗರು, ಕ್ಷೌರಿಕರು, ಅಗಸರು, ಬುಟ್ಟಿ ಎನ್ನುವಂತವ್ರು, ಚಾಪೆ ತಯಾರು ಮಾಡುವಂತವ್ರು, ಹೂವಿನ ಹಾರ, ಕುಂಬಾರ, ಕಮ್ಮಾರ ಇವರೆಲ್ಲ ಬರ್ತಾರೆ. ಶ್ರೇಯಸ್ ಯೋಜನೆ ಕುರಿತು ಯಾವ ಹೇಳಿಕೆ ತಪ್ಪಾಗಿದೆ? ಶ್ರೇಯಸ್ ಕುರಿತು ನೋಡಿ, ಈ ಯೋಜನೆನ ಶಿಕ್ಷಣ ಸಚಿವಾಲಯ ಜಾರಿಗೆ ತಂದಿದೆ, ಅದು ರಾಂಗು. ಉಳಿದಿರುವಂತ 3 ಕರೆಕ್ಟ್ ಅಂತ. OBC BCಗಳಿಗೆ ಸಾಗರೋತ್ತರ ಅಧ್ಯಯನಕ್ಕೆ ಸಹಾಯ, ಬಡ್ಡಿ, ಸಬ್ಸಿಡಿ. ಆಮೇಲೆ MPhil PhD ಅವರಿಗೆ ಒಂದು OBC ಅಭ್ಯರ್ಥಿ ಫೆಲೋಶಿಪ್, ಪದವಿ ಕೋರ್ಸ್ ಅನ್ನಿಸುವ ವಿದ್ಯಾರ್ಥಿಗಳಿಗೆ ಶ್ರೇಯಸ್ ಲಾಭ ಪಡಿಬಹುದು. ಇಷ್ಟು ಪ್ರಮುಖವಾಗಿ ಯಾವ ರೀತಿ ಕ್ವಶನ್ಸ್ ಇರ್ತವೆ ಮತ್ತು ಅದಕ್ಕೆ ರಿಲೇಟೆಡ್ ಆಗಿ ಎಕ್ಸ್ಪ್ಲನೇಷನ್ ನೀವು ಟೆಸ್ಟ್ ಅಟೆಂಡ್ ಮಾಡುವಾಗ ಯಾವ ರೀತಿ ಬರುತ್ತೆ ಅನ್ನುವಂಥದ್ದನ್ನ ನೀವು ನೋಡ್ಬೋದು. ಇದರಿಂದ ನಿಮಗೆ ಮುಂಬರುವಂತ ಎಕ್ಸಾಮ್ ಅಲ್ಲಿ ತುಂಬಾ ಯೂಸ್ ಆಗತ್ತ. ಈ ಒಂದು ಟೆಸ್ಟ್ ಅನ್ನ ನೀವು ಅಟೆಂಡ್ ಮಾಡಬೇಕಿತ್ತು ಮತ್ತು ಇದರ ಒಂದು PDF ಬೇಕಿತ್ತು ಅಂತಂದ್ರೆ ಒಂದು 10 ಟೆಸ್ಟ್ಗಳಿಗೆ 900 ರೂಪೀಸ್ ಇರುತ್ತೆ. ಮುಂಚೆ 6 ಟೆಸ್ಟ್, ಈ ಹೊಸ
4 ಟೆಸ್ಟ್. ಇವತ್ತು ಫಸ್ಟ್ ಟೆಸ್ಟ್ ಕೊಟ್ಟಿದ್ವಿ ಯೋಜನೆಗಳ ಮೇಲೆ, ಕೇಂದ್ರ ಸರ್ಕಾರದ ಯೋಜನೆಗಳ ಮೇಲೆ. ಇನ್ನು 16, 22, 28ರಂದು ಉಳಿದ ಟೆಸ್ಟ್‌ಗಳನ್ನು ಕೊಡ್ತೀವಿ. ಇದಿಷ್ಟು ಇವತ್ತಿನ ಕ್ಲಾಸು. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಈ ಒಂದು ನಿರ್ದಿಷ್ಟ ಪತ್ರಿಕೆ ಟೆಸ್ಟ್ ಬೇಕಿದ್ರೆ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಲೈವ್ ಕ್ಲಾಸಸ್ ಸಹಿತ ರಿವಿಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೀವಿ. ಮುಂಚೆ ಹೇಳಿರುವಂತ ಎಲ್ಲಾ ತರಗತಿಗಳು 15 ಚಾಪ್ಟರ್ ಇನ್ನೊಮ್ಮೆ ರಿವಿಷನ್ ಮಾಡಿಸ್ತೀವಿ. ಇದಕ್ಕೆ ನಮ್ಮ ಮುಂಚೆ ಫಸ್ಟ್ ಬ್ಯಾಚಿಗೆ ಸೇರಿದವರಿಗೆ ಅಮೌಂಟ್ ಅನ್ನ ಕಡಿಮೆ ತಗೋತೀವಿ. ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.